So, I welcome you all for today's class for BA 6th semester paper 2 Indian Economy. ಭಾರತೀಯ ಅರ್ಥಶಾಸ್ತ್ರ ಬಿಕಾಮ್ 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಏನೇನು ಹೇಳಿದ್ದೀನಿ ಅದನ್ನು ಸ್ವಲ್ಪ ರಿವ್ಯೂ ಮಾಡಿಕೊಂಡು ಸೊ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಫ್ರೆಶ್ ಕಂಟೆಂಟ್. So in previous class you have learnt what are the factors that are related to economy or characteristics of Indian economy. ಭಾರತದ ಅರ್ಥ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಲಕ್ಷಣಗಳು ಏನು ಅನ್ನುವುದನ್ನು ಹಿಂದಿನ ಕ್ಲಾಸ್ನಲ್ಲಿ ನೀವು ಅಧ್ಯಯನ ಮಾಡಿದ್ದೀರಿ. ಸೊ ವಿಚ್ ಫ್ಯಾಕ್ಟರ್ಸ್ ಯು ಹ್ಯಾವ್ ಲರ್ನ್ಡ್ ಇನ್ ಪ್ರಿವಿಯಸ್ ಕ್ಲಾಸ್? ದಟ್ ಈಸ್ ಪ್ರಿಡಾಮಿನೆನ್ಸ್ ಆಫ್ ಅಗ್ರಿಕಲ್ಚರ್, ಕೃಷಿಯ ಪ್ರಾಬಲ್ಯ ಭಾರತದ ಅರ್ಥವ್ಯವಸ್ಥೆಯ ಒಂದು ಮುಖ್ಯವಾದಂಥ ಲಕ್ಷಣ. ಎರಡನೇದು ಲೋ ಪರ್ ಕ್ಯಾಪಿಟಾ ಇನ್ಕಮ್, ಕಡಿಮೆ ತಲಾ ಆದಾಯ ಹೊಂದಿರುವುದು. ಥರ್ಡ್ ಒನ್ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆ ರಭಸಗತಿಯ ಬೆಳವಣಿಗೆ. ಆ್ಯಂಡ್ ಫೋರ್ತ್ ಒನ್ ಈಸ್ ಪಾವರ್ಟಿ, ಬಡತನ. ಆಮೇಲೆ ಫಿಫ್ತ್ ಒನ್ ಈಸ್ ಸಿವಿಯರ್ ಅನ್ಎಂಪ್ಲಾಯ್ಮೆಂಟ್, ಭೀಕರವಾದಂತಹ ನಿರುದ್ಯೋಗಗಳು. ಅದೇ ರೀತಿಯಾಗಿ ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್, ಬಂಡವಾಳದ ಕೊರತೆ. ಆಮೇಲೆ ಸೆವೆಂತ್ ಒನ್ ಇನ್ಎಫಿಷಿಯನ್ಸಿ ಆಫ್ ಹ್ಯೂಮನ್ ರಿಸೋರ್ಸಸ್, ಮಾನವ ಸಂಪನ್ಮೂಲದ ಅದಕ್ಷತೆ. ಲ್ಯಾಕ್ ಆಫ್ ಟೆಕ್ನಿಕಲ್ ಸ್ಕಿಲ್, ತಾಂತ್ರಿಕ ಪರಿಣತಿಯ ಅಭಾವ. ಆಮೇಲೆ ಉದ್ಯಮಶೀಲತೆಯ ಕೊರತೆ, ಸ್ಕೇರ್ಸಿಟಿ ಆಫ್ ಎಂಟರ್ಪ್ರಿನರ್ಶಿಪ್. ಆಮೇಲೆ ಎಕ್ಸಿಸ್ಟೆನ್ಸ್ ಆಫ್ ಅನ್ಯುಟಿಲೈಸ್ಡ್ ರಿಸೋರ್ಸಸ್, ಬಳಕೆಯಾಗದಿರುವ ಸಂಪನ್ಮೂಲಗಳ ಅಸ್ತಿತ್ವ. 11ನೇದು ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಫ್ಯಾಸಿಲಿಟೀಸ್, ಸಾರಿಗೆ ಮತ್ತು ಸಂಪರ್ಕ ಸೌಲಭ್ಯಗಳ ಕೊರತೆ. ಅದೇ ರೀತಿಯಾಗಿ 12ನೇದು ಎಕ್ಸಿಸ್ಟೆನ್ಸ್ ಆಫ್ ನಾನ್ ಮಾನಿಟೈಸ್ ಎಕಾನಮಿ, ಅನನ್ಯೀಕೃತ ಆರ್ಥಿಕತೆಯ ಅಸ್ತಿತ್ವ. ಆಮೇಲೆ 13 ಲಾರ್ಜ್ ಗ್ಯಾಪ್ ಬಿಟ್ವೀನ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್, ಆಮದುಗಳ ಮತ್ತು ರಫ್ತುಗಳ ನಡುವೆ ಭಾರಿ ಅಂತರ. ಆ್ಯಂಡ್ ದ 14th ಈಸ್ ಡ್ಯುಯಲ್ ಎಕಾನಮಿ, ದ್ವಿವಲಯದ ಆರ್ಥಿಕತೆ, ಡ್ಯುಯಲಿಸ್ಟಿಕ್ ಎಕಾನಮಿ. ಆಮೇಲೆ 15 ಶಾರ್ಪ್ ಎಕನಾಮಿಕ್ ಇನ್ಇಕ್ವಾಲಿಟೀಸ್, ತೀಕ್ಷ್ಣವಾದಂತಹ ಆರ್ಥಿಕ ಅಸಮತೆಗಳು. ಅದೇ ರೀತಿಯಾಗಿ ಸಾಫ್ಟ್ ಸ್ಟೇಟ್, ಮೃದು ವ್ಯವಸ್ಥೆಯನ್ನು ಹೊಂದಿರುವುದು. ಇದರೊಂದಿಗೆ ಮತ್ತೊಂದು ಮುಖ್ಯವಾದಂತಹ ಲಕ್ಷಣ 17ನೇದು ಯಾವುದಂದರೆ ಸೋಷಿಯಲ್ ಟ್ರೆಡಿಷನ್ಸ್, ಸಾಮಾಜಿಕ ಸಂಪ್ರದಾಯಗಳು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಅನದರ್ ಫ್ಯಾಕ್ಟರ್ ದಟ್ ಈಸ್ ವಿಷಯ ಸರ್ಕಲ್ ಆಫ್ ಪಾವರ್ಟಿ, ಬಡತನದ ವಿಷವರ್ತುಲ. ಅದೇ ರೀತಿಯಾಗಿ ಎನ್ವಿರಾನ್ಮೆಂಟಲ್ ಡಿಸ್ಟ್ರಕ್ಷನ್, ಪರಿಸರದ ಒಂದು ವಿನಾಶ. ಆ್ಯಂಡ್ ಫೈನಲಿ ಎಕ್ಸಿಸ್ಟೆನ್ಸ್ ಆಫ್ ರೀಜನಲ್ ಇಂಬ್ಯಾಲೆನ್ಸಸ್, ಕೊನೆಯದಾಗಿ ಪ್ರಾದೇಶಿಕ ಅಸಮತೋಲನಗಳ ಅಸ್ತಿತ್ವ. ಈ ಎಲ್ಲ ಸಂಗತಿಗಳನ್ನು ಹಿಂದಿನ ಈ ಒಂದು ಕ್ಲಾಸ್ನಲ್ಲಿ ಇವು ಎಲ್ಲ ಏನು ಹೇಳ್ತಾವೆ, ಇವೆಲ್ಲ ಭಾರತ ದೇಶದ ಅರ್ಥವ್ಯವಸ್ಥೆಯ ಲಕ್ಷಣಗಳು. ಕೇಳ್ತಾರೆ ನಿಮ್ಮ ಕ್ವಶನ್, ಅರ್ಥವ್ಯವಸ್ಥೆ ಎಂದರೇನು? ಭಾರತದ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ವಿವರಿಸಿ. ವಾಟ್ ಡು ಯು ಮೀನ್ ಬೈ ಎಕಾನಮಿ ಆರ್ ಎಕನಾಮಿಕ್ ಸಿಸ್ಟಮ್? ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ. ಸೊ ಈ ರೀತಿಯಾಗಿ 15 ಅಂಕಗಳ ಪ್ರಶ್ನೆ ನಿಮಗೆ ಬರ್ಬೋದು. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ಫೈನಲ್ ಕನ್ಕ್ಲೂಷನ್ ಪಾರ್ಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ. ಭಾರತದ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಒಂದು ಕೊನೆಯ ಭಾಗ, ಉಪಸಂಹಾರ ಅಥವಾ ಮುಕ್ತಾಯವನ್ನು ಈಗ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಯಾವ ದೇಶದ ನೈಜ ತಲಾ ಆದಾಯ, ಆಮೇಲೆ ಅದೇ ರೀತಿಯಾಗಿ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಇರ್ಬೋದು, ಕೆನಡಾ ಇರ್ಬೋದು, ಆಸ್ಟ್ರೇಲಿಯಾ, ಯುರೋಪಿಗೆ ಸಂಬಂಧಪಟ್ಟಂತಹ ಅನೇಕ ದೇಶಗಳಿರ್ಬೋದು. ಸೊ ಅವುಗಳಿಗಿಂತ ತಲಾ ಆದಾಯ ಕಡಿಮೆ ಇರ್ತದೋ ಅಂದು ಅನಭಿವೃದ್ಧಿ ದೇಶ ಅಂತ ಅದನ್ನು ಹೋಲಿಸಿ ನಾವು ಇಲ್ಲಿ ಹೇಳ್ಬೋದು. ಶ್ರೀಮಂತ ದೇಶಗಳೊಂದಿಗೆ ಭಾರತ ದೇಶ ಬಡ ರಾಷ್ಟ್ರಗಳನ್ನು ಅವುಗಳ ತಲಾ ಆದಾಯದೊಂದಿಗೆ ಹೋಲಿಸಿ ಯಾವ ದೇಶ ಅಭಿವೃದ್ಧಿಶೀಲ ದೇಶವಾಗಿದೆ, ಅನಭಿವೃದ್ಧಿ ದೇಶವಾಗಿದೆ, ಶ್ರೀಮಂತ ದೇಶವಾಗಿದೆ ಅನ್ನುವುದನ್ನು ಸಹ ಹೋಲಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಈ ದೇಶಗಳೊಡನೆ ಹೋಲಿಸಿದಾಗ ಭಾರತ ಒಂದು ಬಡತನದ ದೇಶ ಅನ್ನುವ ಒಂದು ಸ್ಥಿತಿಯನ್ನು ನಾವು ಎಲ್ಲರೂ ಒಪ್ಪಿಕೊಳ್ಳಲೇಬೇಕು. ಯಾಕೆ? ಅಮೇರಿಕಾದ ತಲಾ ಆದಾಯ ಭಾರತದ ತಲಾ ಆದಾಯ ಹೋಲಿಸಿದಾಗ ಸುಮಾರು 36 ಪಟ್ಟು ಹೆಚ್ಚಿಗೆ ಇದೆ ತಲಾ ಆದಾಯದಲ್ಲಿ. ಅದೇ ರೀತಿಯಾಗಿ ಕೆನಡಾಕ್ಕೆ ಸಂಬಂಧಪಟ್ಟ ಹಾಗೆ ಹೋಲಿಕೆ 31 ಪಟ್ಟು ಅದು ಹೆಚ್ಚಿಗೆ ಇದೆ. ಸೊ ಅಂದರೆ ಅಷ್ಟು 31 ಪಟ್ಟು ಅವರ ಕೊಳ್ಳುವ ಶಕ್ತಿಯ ಸಾಮರ್ಥ್ಯ, ತಲಾ ವರಮಾನ ಹೆಚ್ಚಿಗೆ ಇದೆ ಅಂತ ಅರ್ಥ. ಅದೇ ರೀತಿಯಾಗಿ ನಿಸರ್ಗದಲ್ಲಿರ್ತಕ್ಕಂಥ ಒಂದು ಶ್ರಮಬಲ ಯಥೇಚ್ಛವಾಗಿದ್ದರೂ ಸಹ ದೇಶ ಅಲ್ಲಿ ಅಭಿವೃದ್ಧಿ ಹೊಂದದೇ ಇರುವುದು ಒಂದು ವಿಪರ್ಯಾಸಕರವಾದಂತಹ ಸಂಗತಿ ಅನ್ನುವುದು ಈ ಎಲ್ಲ ವಿಶ್ಲೇಷಣೆಗಳಿಂದ ನಮಗೆ ತಿಳಿದು ಬಂದಿದೆ. ಅಲ್ಲದೆ ಯಾವ ದೇಶ ನಿಸರ್ಗದ ಸಂಪನ್ಮೂಲಗಳ ಸರಿಯಾದ ಸದ್ಬಳಕೆ ಮಾಡಿಕೊಳ್ಳುವುದಿಲ್ಲವೋ ಮತ್ತು ಅಲ್ಲಿ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲವೋ ಅಂತಹ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮತ್ತು ಆ ದೇಶದ ಜನ ಉತ್ತಮವಾದಂತಹ ಒಂದು ಒಳ್ಳೆಯ ಗುಣಮಟ್ಟದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಸಾಂಪ್ರದಾಯಿಕತೆಯೊಂದಿಗೆ ಆಧುನಿಕತೆಯನ್ನು ಬೆಳೆಸಿಕೊಂಡು ಹೋಗಬೇಕು.
ಕೇವಲ ಹಳೆಯದರಲ್ಲೇ ನಾವು ಇರುವುದರಿಂದ ಏನಾಗ್ತದೆ, ನಮ್ಮ ಈ ಒಂದು ವ್ಯಾಪ್ತಿ ಕುಂಠಿತಗೊಳ್ತಾ ಹೋಗ್ತದೆ. ಅದರಲ್ಲಿಯೇ ಕೊನೆಯ ಅಂದರೆ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಸಾಯ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳ್ಬೋದು. ಆದ್ದರಿಂದ ಇಲ್ಲಿ ಜೇಕಬ್ ವಾಯ್ನರ್ ಅವರ ಒಂದು ವ್ಯಾಖ್ಯೆ ಅವರು ಯಾವ ರೀತಿಯಾಗಿ ವ್ಯಾಖ್ಯಾನಿಸ್ತಾರೆ ಅಂದ್ರೆ, ಸೊ ಹೆಚ್ಚಿನ ಜನಸಂಖ್ಯೆಗೆ ಮೊದಲಿಗಿಂತ ಕಡಿಮೆ ಇಲ್ಲದ ಜೀವನ ಮಟ್ಟವನ್ನು ಒದಗಿಸಲು ಹೆಚ್ಚು ಬಂಡವಾಳ ಅಥವಾ ಹೆಚ್ಚು ಶ್ರಮ ಲಭ್ಯವಿರುವ ಹೆಚ್ಚು ಪ್ರಾಕೃತಿಕ ಸಂಪನ್ಮೂಲಗಳು ಆಮೇಲೆ ಇವೆಲ್ಲವುಗಳನ್ನು ಬಳಸಿಕೊಂಡು ಒಳ್ಳೆಯ ಕಾರ್ಯರೂಪ ಪ್ರತೀಕ್ಷೆಯನ್ನು ಪಡೆದಿರುತ್ತದೋ ಅದೇ ಅಭಿವೃದ್ಧಿ ದೇಶವಾಗಿದೆ ಅಂತ ಜೇಕಬ್ ವಾಯ್ನರ್ ಎಂಬ ಒಬ್ಬ ಪ್ರಸಿದ್ಧಿಯನ್ನು ಪಡೆದಂಥ ಒಬ್ಬ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಜೇಕಬ್ ವಾಯ್ನರ್. ಸೊ ಇಲ್ಲಿ ಇವರ ವ್ಯಾಖ್ಯಾನದ ಅರ್ಥ ಏನು? ನಮ್ಮ ದೇಶದಲ್ಲಿ ಸಂಪತ್ಭರಿತ ಸಂಪತ್ತುಗಳು ಹೇರಳವಾಗಿದ್ದರೂ ಸಹ ನಾವು ಬಡತನವನ್ನು ನಿವಾರಿಸಲಿಕ್ಕೆ ಸಾಧ್ಯವಾಗಿಲ್ಲ. ನಮ್ಮ ದೇಶದಲ್ಲಿ ನಿಸರ್ಗದ ಸಂಪನ್ಮೂಲ ಹೆಚ್ಚಿಗಿದೆ, ಉದ್ಯೋಗಾವಕಾಶಗಳ ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯವಿದೆ, ಆದರೆ ಅವೆಲ್ಲವುಗಳನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಇದರಿಂದ ಏನಾಗಿದೆ, ಇದು ನಮಗೆ ಅಭಿವೃದ್ಧಿಗೆ ಅಥವಾ ಬೆಳವಣಿಗೆಗೆ ಇದು ಪೂರಕವಾಗಿಲ್ಲ. ನಮ್ಮ ದೇಶ ಬಡತನವನ್ನು ಅನುಭವಿಸ್ತಾ ಇದೆ, ನಮ್ಮ ದೇಶ ಅನಭಿವೃದ್ಧಿ ಲಕ್ಷಣಗಳನ್ನು ಅದು ಬಿಂಬಿಸ್ತಾ ಇದೆ. ಸೊ ಈ ಒಂದು ಕಾರಣದಿಂದ ನಮ್ಮ ದೇಶ ಈ ರೀತಿಯ ಒಂದು ಸಂಗತಿ ಸ್ಪಷ್ಟವಾಗಿ ಗೋಚರಿಸ ಅಂತ ಹೇಳ್ಬೋದು. ಅಂದರೆ ಜೇಕಬ್ ವಾಯ್ನರ್ ಅವರ ಒಂದು ವ್ಯಾಖ್ಯಾನದ ಇವರು ಹೇಳಿದಂಥ ಒಂದು ವ್ಯಾಖ್ಯಾನವನ್ನು ನಮ್ಮ ದೇಶಕ್ಕೆ ಹೋಲಿಸಿ ನೋಡಿದಾಗ ಸೊ ಈ ರೀತಿಯ ಒಂದು ಸಂಗತಿ ನಮಗೆ ತಿಳಿದು ಬರ್ತದೆ ಅಂತ ಹೇಳ್ಬೋದು. ಸೊ ಈಗ ಭಾರತ ಒಂದು ಅನಭಿವೃದ್ಧಿ ದೇಶ. 5 ದಶಕಗಳ ಒಂದು ಹಿಂದಿನ ಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಅಂದರೆ 1947ರಿಂದ ಹಿಡಿದು 1997 ಈ 5 ದಶಕಗಳ ಅವಧಿಯನ್ನು ನಾವು ನೋಡಿದಾಗ, 50 ವರ್ಷಗಳ ಇತಿಹಾಸವನ್ನು ಗಮನಿಸಿದಾಗ ನಮ್ಮ ದೇಶ ಅಲ್ಪಾಭಿವೃದ್ಧಿ ದೇಶವಾಗಿದೆ ಅಥವಾ ಅನಭಿವೃದ್ಧಿ ದೇಶವಾಗಿದೆ, ಬಡ ದೇಶವಾಗಿದೆ ಅಂತ ಹೇಳ್ಬೋದು. ಸೊ ನಮ್ಮಲ್ಲಿ ಈ ಒಂದು ಮುನ್ನಡೆ ಹೇಗೆ ನಿಸರ್ಗಮವಾಗಿರ್ತದೋ ಹಾಗೆಯೇ ಆರ್ಥಿಕತೆಯು ಸಹ ಅಭಿವೃದ್ಧಿ ಪಥದಲ್ಲಿ ಚಲಿಸುತ್ತಿರುವ ಒಂದು ಗಮನಾರ್ಹವಾದಂಥ ಸಂಗತಿ. ಇವುಗಳ ಪ್ರಯುಕ್ತ ಭಾರತ ದೇಶದಲ್ಲಿ ಆದಂಥ ಒಂದು ಆರ್ಥಿಕ ಪ್ರಗತಿ ಬೆಳವಣಿಗೆಯ ಒಂದು ಪ್ರಯುಕ್ತ ಮುಂದೆ ಏನಾಯಿತು, ಭಾರತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪಟ್ಟಿ ಹತ್ತ ದಾಪುಗಾಲನ್ನು ಇಡಲಿಕ್ಕೆ ಬಂತ ಅಂತ ಹೇಳ್ಬೋದು. ಅಂದರೆ ನಮ್ಮ ದೇಶ ಈಗ ಅಭಿವೃದ್ಧಿಶೀಲ ದೇಶವಾಗಿದೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿದೆ ಅಂತ ಅಲ್ಲಿ ಹೇಳ್ಬೋದು. ಅಲ್ಲದೆ ನಮ್ಮ ದೇಶ ನೋಡ್ತಾ ಇದ್ದೀವಿ, ಅನಭಿವೃದ್ಧಿ ದೇಶಗಳ ಸಾಲಿಗೆ ಸೇರಲು ನಮ್ಮ ದೇಶ ಸಾಧ್ಯವಾಗದೇ ಇದ್ದರೂ ಸಹ ಅಭಿವೃದ್ಧಿಶೀಲ ದೇಶಗಳ ಒಂದು ಪಟ್ಟಿಗೆ ಬಂದು ನಿಂತಿದ್ದು, ಅಲ್ಲದೆ ಅತಿ ಶೀಘ್ರದಲ್ಲಿ ನಾವು ಮುಂದುವರೆದ ಶ್ರೀಮಂತ ದೇಶಗಳ ಒಂದು ಪಟ್ಟಿಗೆ ಸೇರ್ಪಡೆ ಇನ್ನು ಮುಂದೆ ಆಗ್ತಿರುವುದು ಅದು ಒಂದು ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳ್ಬೋದು. ಆದಾಗ್ಯೂ ಸಹ ನಮ್ಮ ದೇಶ ಈ ರೀತಿಯ ಸಂಗತಿಗಳನ್ನು ಹೊಡೆದೋಡಿಸಿ ಭಾರತ ದೇಶದ ಅರ್ಥವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಈ ರೀತಿಯ ಋಣಾತ್ಮಕವಾದಂತಹ ಮತ್ತು ಅನಭಿವೃದ್ಧಿ ಲಕ್ಷಣಗಳ ಏನು ತೋರಿಸ್ತಾ ಇದೆ ಆ ಸಂಗತಿಗಳು, ಆ ಲಕ್ಷಣಗಳನ್ನು ನಾವು ಹೊಡೆದೋಡಿಸಬೇಕು. ಯಾವುದರ ಮೂಲಕ? ಅಭಿವೃದ್ಧಿಯ ಮೂಲಕ, ಬೆಳವಣಿಗೆಯನ್ನು ಹೊಂದುವುದರ ಮೂಲಕ ಹೊಡೆದೋಡಿಸಿದಾಗ ಮಾತ್ರ ನಮ್ಮ ದೇಶ ಈ ಒಂದು ಅನಭಿವೃದ್ಧಿ ರಾಷ್ಟ್ರಗಳ ಪಟ್ಟಿಯಿಂದ, ಬಡ ರಾಷ್ಟ್ರಗಳ ಒಂದು ಪಟ್ಟಿಯಿಂದ ಮಧ್ಯಮ ವರಮಾನ ಹೊಂದಿದ ರಾಷ್ಟ್ರಗಳ ಒಂದು ಪಟ್ಟಿಯಲ್ಲಿ ಸೇರ್ಪಡೆಗೊಂಡು ಅತಿ ಶೀಘ್ರದಲ್ಲಿಯೇ ಶ್ರೀಮಂತ ರಾಷ್ಟ್ರಗಳ ಒಂದು ಪಟ್ಟಿಗೆ ಮತ್ತು ಹೆಚ್ಚು ಆದಾಯವನ್ನು ಗಳಿಸ್ತಕ್ಕಂಥ ಒಂದು ರಾಷ್ಟ್ರಗಳ ಪಟ್ಟಿಗೆ ಸೇರ್ಪಡೆಯಾಗುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಅಂತ ಹೇಳ್ಬೋದು. ಸೊ ಇದಿಷ್ಟು ಒಂದು ಉಪಸಂಹಾರ ಮುಕ್ತಾಯ ಆಯಿತು. ಇನ್ನು ನೆಕ್ಸ್ಟ್ ಹೆಡ್ಡಿಂಗ್ ಬರ್ಕೊಡ್ರಿ, ಫ್ರೆಶ್ ಕಂಟೆಂಟು ಇಸ್ ವೆರಿ ವೆರಿ ಇಂಪಾರ್ಟೆಂಟಾ. ಕ್ವಶನ್ ಬರ್ಕೊಡ್ರಿ, ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವೇ? ಚರ್ಚಿಸಿ. ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವೇ? ಕ್ವಶನ್ ಮಾರ್ಕು, ಚರ್ಚಿಸಿ. ಈಸ್ ಇಂಡಿಯಾ ಅ ಡೆವಲಪಿಂಗ್ ಕಂಟ್ರಿ? ಕ್ವಶನ್ ಮಾರ್ಕ್. ಈಸ್ ಇಂಡಿಯಾ ಅ ಡೆವಲಪಿಂಗ್ ಕಂಟ್ರಿ? ಕ್ವಶನ್ ಮಾರ್ಕ್. ಡಿಸ್ಕಸ್. ಸೊ 15 ಮಾರ್ಕ್ ಕ್ವಶನ್ ಇಲ್ಲಿ ನಿಮಗೆ ಬರ್ತದೆ. ಸೊ ಅದು ಸಹ ಮತ್ತೊಂದು ಕ್ವಶನ್ ಏನು, ಅರ್ಥವ್ಯವಸ್ಥೆ ಎಂದರೇನು, ಭಾರತದ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ವಿವರಿಸಿ. ವಾಟ್ ಈಸ್ ಆ್ಯನ್ ಎಕಾನಮಿ? ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ. ಓಕೆ, ಅರ್ಥವ್ಯವಸ್ಥೆ ಎಂದರೇನು, ಭಾರತದ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ವಿವರಿಸಿ. ಸೊ ಎಲ್ಲ ಎಸ್ಸಿ ಟೈಪ್ ಕ್ವಶನ್ ಬರ್ತದೆ, ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ಸೊ ಈಗ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ. ಸೊ ಇದನ್ನು ಈಗ ಹೇಳ್ತಾ ಇದ್ದೀನಿ, ಎಲ್ಲರೂ ಬರ್ಕೊಡ್ರಿ ಹೆಡ್ಡಿಂಗು. ಸೊ ಈಗ ಸ್ವಾತಂತ್ರ್ಯೋತ್ತರ ಒಂದು ಪೂರ್ವದಲ್ಲಿ ಭಾರತ ಹಮ್ಮಿಕೊಂಡಂತಹ ಅನೇಕ ಪ್ರಗತಿಪರ ಆರ್ಥಿಕ ನೀತಿಗಳ ಮತ್ತು ಧೋರಣೆಗಳ ಪ್ರಯುಕ್ತ ನಮ್ಮ ದೇಶ ನೋಡ್ತಾ ಇದ್ದೀವಿ 1951ರಿಂದ ಹಿಡಿದು ಪ್ರಸ್ತುತದ ಒಂದು ಅವಧಿಯವರೆಗೆ ಈಗ ನಮ್ಮ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಅದೇ ರೀತಿಯಾಗಿ ಬೆಳವಣಿಗೆಗೆ ಪೂರಕವಾದಂತಹ ಸನ್ನಿವೇಶಗಳನ್ನು, ವಾತಾವರಣಗಳನ್ನು ನಿರ್ಮಿಸುತ್ತಿರುವುದು ಯಾವುದು? ಭಾರತ ದೇಶದಲ್ಲಿ ಇರತಕ್ಕಂತಹ ವಾರ್ಷಿಕ ಯೋಜನೆಗಳು ಮತ್ತು ಪಂಚವಾರ್ಷಿಕ ಯೋಜನೆಗಳು. ಸೊ ಪಂಚವಾರ್ಷಿಕ ಯೋಜನೆಗಳನ್ನು ನಾವು ಇಲ್ಲಿ ನೋಡಿದಾಗ, ಅದರ ಇತಿಹಾಸವನ್ನು ಅವಲೋಕನ ಮಾಡಿದಾಗ, ವಿಶ್ವದಲ್ಲಿಯೇ ಪ್ರಪ್ರಥಮ ಬಾರಿಗೆ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭ ಮಾಡಿದ ದೇಶ ಯಾವುದಂದರೆ ರಷ್ಯಾ, USSR ಅಂತ ಹೇಳ್ತೀವಿ. ರಷ್ಯಾದಿಂದ ಪ್ರಾರಂಭಗೊಂಡು ಜಪಾನ್ದಿಂದ ಪ್ರಾರಂಭಗೊಂಡು ಅದೇ ರೀತಿಯಾಗಿ ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಮುಂದೆ ನಮ್ಮ ದೇಶ, ಅನೇಕ ರಾಷ್ಟ್ರಗಳು ಇದನ್ನು
ಅನ್ವಯಿಸಿಕೊಂಡು ಬಂದವು ಅಂತ ಹೇಳ್ಬೋದು. ಆದ್ದರಿಂದ ಯಾವುದೇ ದೇಶದ ಒಂದು ಪ್ರಗತಿಗೆ ಆ ದೇಶದ ವಾರ್ಷಿಕ ಯೋಜನೆಗಳು ಮತ್ತು ಪಂಚವಾರ್ಷಿಕ ಯೋಜನೆಗಳು ಸಹಾಯ ಮತ್ತು ಪೂರಕವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾವೆ ಅಂತ ಹೇಳ್ಬೋದು. ಸೊ ಈ ಒಂದು ಪಂಚವಾರ್ಷಿಕ ಯೋಜನೆಗಳ ಮಿತಿ ಇರ್ಬೋದು, ಅವುಗಳ ಒಂದು ವ್ಯಾಪ್ತಿ ಇರ್ಬೋದು, ಅಲ್ಲಿ ಸಾಧನೆಗಳಿರ್ಬೋದು, ವಿಫಲತೆಗಳಿರ್ಬೋದು, ಇವುಗಳ ನಡುವೆಯೂ ಸಹ ನಮ್ಮ ದೇಶ ಈ ಒಂದು ಅಭಿವೃದ್ಧಿಯನ್ನು ಬೆಳವಣಿಗೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಆದ್ದರಿಂದ ನಮ್ಮ ದೇಶ ಒಂದು ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಪಟ್ಟಿಗೆ ಸೇರ್ಪಡೆಯಾಗಿರುವುದು ಅದು ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಯಾವ ಸಂಗತಿಗಳು ನಮ್ಮ ದೇಶ ಅಭಿವೃದ್ಧಿಶೀಲ ದೇಶ ಅಂತ ಹೇಳ್ತವೆ? ಭಾರತ ಒಂದು ಅಭಿವೃದ್ಧಿಶೀಲ ದೇಶವೇ ಅಂತ ಹೇಳಿದಾಗ ನಿಮ್ಮ ಆನ್ಸರ್ ಏನು ಬರಬೇಕು? ಹೌದು, ಭಾರತ ಒಂದು ಅಭಿವೃದ್ಧಿಶೀಲ ದೇಶ, ಮಧ್ಯಮ ವರಮಾನದ ದೇಶವಾಗಿದೆ. ಸೊ ಯಾಕೆ ಅಂತ ಕೇಳಿದಾಗ ಏನು ಹೇಳಬೇಕು? ಯಾವ ರೀತಿಯ ಕಾರಣಗಳನ್ನು ಹೇಳಬೇಕು? ಮೊದಲನೇದು ರಾಷ್ಟ್ರೀಯ ಆದಾಯದಲ್ಲಿಯ ಹೆಚ್ಚಳ, ಬರ್ಕೊಡ್ರಿ. ಒಂದನೇದು ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದಲ್ಲಿ ಆದಂತಹ ಹೆಚ್ಚಳ. ಸೊ ಭಾರತದಲ್ಲಿ ನೋಡ್ತಾ ಇದ್ದೀವಿ, ರಾಷ್ಟ್ರೀಯ ಆದಾಯದಲ್ಲಿ ನಿರಂತರವಾದಂತಹ ಒಂದು ಹೆಚ್ಚಳವನ್ನು ವರ್ಷವಾರು ನಾವು ಇಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀವಿ. ಅಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ವಿ ಈ ಒಂದು ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಲ್ಲಿ ಕಂಡು ಬರ್ತಕ್ಕಂತಹ ಈ ಒಂದು ಉತ್ಪಾದನೆ ಇರ್ಬೋದು, ಆದಾಯಗಳಿರ್ಬೋದು, ಉದ್ಯೋಗ ಅವಕಾಶಗಳು. ಸೊ ಇವುಗಳು ಗಣನೀಯವಾದಂಥ ಒಂದು ಮಟ್ಟದಲ್ಲಿ ವಿಸ್ತಾರಗೊಂಡಿದ್ದಾವೆ ಮತ್ತು ವ್ಯಾಪಕವಾಗಿ ಇವು ಬೆಳೀತಾ ಇದೆ ಅಂತ ಹೇಳ್ಬೋದು. 1950-51ರಿಂದ ಹಿಡಿದು ಪಂಚವಾರ್ಷಿಕ ಯೋಜನೆಗಳನ್ನ ಪ್ರಾರಂಭಿಸಿದ ನಂತರ ನಮ್ಮ ದೇಶದಲ್ಲಿಯ ಆರ್ಥಿಕ ವಿಷಮತೆಗಳು, ಆರ್ಥಿಕ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಬಂತಂತ ಹೇಳ್ಬೋದು. ಸೊ ಹೀಗಾಗಿ ಭಾರತ ದೇಶದ ನಿವ್ವಳ ರಾಷ್ಟ್ರೀಯ ವರಮಾನ 1950-51ರಲ್ಲಿ ಎಷ್ಟಿತ್ತು? ನಮ್ಮ ದೇಶದ ರಾಷ್ಟ್ರೀಯ ವರಮಾನ ಎಷ್ಟಿತ್ತು ಅಂದರೆ 9,152 ಕೋಟಿ ರೂಪಾಯಿಗಳು. ಯಾವಾಗ? 1950-51ರಲ್ಲಿ. ಪ್ರಸ್ತುತ ನಮ್ಮ ದೇಶದ ರಾಷ್ಟ್ರೀಯ ವರಮಾನ ಎಷ್ಟಾಗಿದೆ? 64,66,860 ಕೋಟಿ ರೂಪಾಯಿಗಳು ಅಂತ 2010-11ರ ಅಂಕಿಅಂಶಗಳ ಪ್ರಕಾರ ನಾವಿಲ್ಲಿ ಹೇಳ್ಬೋದು. ಸೊ ಪ್ರಸ್ತುತದಲ್ಲಿ ನೋಡಿದಾಗ ಅದರ ಮತ್ತೆ ದ್ವಿಗುಣಗೊಂಡಿರುವುದು ಅಂದರೆ ಹೆಚ್ಚಿನ ಒಂದು ಮಟ್ಟದಲ್ಲಿ ಬೆಳೆದಿರುವುದನ್ನು ಸಹ ನಾವು ನೋಡ್ಬೋದು. ಸೊ ಇಟ್ಸ್ ನಿಯರ್ ಅಬೌಟ್ 75 lakh crore rupees. ಸೊ ಪ್ರಸ್ತುತದ ಒಂದು ಅವಧಿಯ ಒಂದು ಅಂಕಿಅಂಶಗಳ ಪ್ರಕಾರ ಅಂದರೆ ನಾವೀಗ ಟ್ರಿಲಿಯನ್ಸ್ ಎಕಾನಮಿ ಸಮೀಪ ಹೋಗ್ತಾ ಇದ್ದೀವಿ. ಸೊ ಹೀಗಾಗಿ ಈ ಒಂದು 1950-51ರಿಂದ ಹಿಡಿದು 2008-9ರವರೆಗೆ ಸೊ ಕೆಲವು ಆಯ್ದ ವರ್ಷಗಳಲ್ಲಿ ನೋಡ್ತಾ ಇದ್ದೀವಿ ನಮ್ಮ ದೇಶದ ಈ ಒಂದು ರಾಷ್ಟ್ರೀಯ ವರಮಾನದ ಒಂದು ವೃದ್ಧಿಯಲ್ಲಿ ಹೆಚ್ಚಳವಾಗುವುದನ್ನು ವರ್ಷವಾರು, ದಶಕವಾರು ಇಲ್ಲಿ ಗಮನಿಸಬಹುದು. ಈಗ ದಶಕವಾರು ಹೋದಂತೆ ಪ್ರಾರಂಭದಲ್ಲಿ ಎಷ್ಟಿತ್ತು? 9,152 ಕೋಟಿ ರೂಪಾಯಿಗಳು. ಮುಂದೆ 1960-61ರಲ್ಲಿ ಎಷ್ಟಾಯಿತು? ಅದು ಆಲ್ಮೋಸ್ಟ್ 0.5 ಟೈಮ್ಸ್ ಇನ್ಕ್ರೀಸ್ ಆಯಿತು. 0.5 ಟೈಮ್ಸ್ ಅಂದರೆ ಎಷ್ಟಾಯಿತು? 15,593 ಕೋಟಿ ರೂಪಾಯಿಗಳು. ಸೊ 15,593 ಕೋಟಿ ರೂಪಾಯಿಗಳು. ಮೊದಲು ಎಷ್ಟಿತ್ತು? 9,000 ಅಂದರೆ ನಿಯರ್ ಅಬೌಟ್ 10,000. ಸೊ 0.5% ಟೈಮ್ಸ್ ನಾವೇನು ಮಾಡಿದ್ವಿ? ಇನ್ಕ್ರೀಸ್ ಮಾಡಿದ್ವಿ ಅಂತ ಅರ್ಥ. ಅದೇ ರೀತಿಯಾಗಿ 70-71ರಲ್ಲಿ ಸೊ ಆಲ್ಮೋಸ್ಟ್ ಇಟ್ಸ್ ಟು 1.5 ಟೈಮ್ಸ್ ಇನ್ಕ್ರೀಸ್ಡ್. ಸೊ 1.5 ಪಟ್ಟು ವೃದ್ಧಿಯಾಗಿರುವುದನ್ನು ಇಲ್ಲಿ ನೋಡಬಹುದು. ಅಂದರೆ 15,593 ಕೋಟಿ ರೂಪಾಯಿಗಳಿದ್ದು 70-71 ಇಸ್ವಿಯಲ್ಲಿ 40,135 ಕೋಟಿಗಳಿಗೆ ಹೆಚ್ಚಳವಾಯಿತು. ಸೊ ನೋಡಿರಿ, ದಶಕವಾರು ಈ ಒಂದು ರಾಷ್ಟ್ರೀಯ ವರಮಾನದಲ್ಲಿ ಆದಂಥ ಹೆಚ್ಚಳ. ಮತ್ತು 80-81 ಇಸ್ವಿಯಲ್ಲಿ ನೋಡ್ತೀವಿ ಆಲ್ಮೋಸ್ಟ್ ಇಟ್ಸ್ ಡಬಲ್ಡ್. ಸೊ ಹೆಚ್ಚಿಗೆ ದ್ವಿಗುಣಗೊಂಡಿದೆ ಅಂತ ಹೇಳ್ಬೋದು. 80-81ರಲ್ಲಿ ಎಷ್ಟಾಯ್ತು ಅಂದರೆ 1,21,129,000 ಅಂದರೆ 1,21,129 ಕೋಟಿ ರೂಪಾಯಿಗಳಾಯಿತು. ಆಮೇಲೆ 90-91 ಇಸ್ವಿಯಲ್ಲಿ ನೋಡ್ತಾ ಇದ್ವಿ 4,56,409 ಕೋಟಿ ರೂಪಾಯಿಗಳು. ಅದೇ ರೀತಿಯಾಗಿ 2001 ಇಸ್ವಿಯಲ್ಲಿ ನೋಡ್ತಾ ಇದ್ವಿ 17 ಲಕ್ಷ ಕೋಟಿ ರೂಪಾಯಿಗಳು, 17,467 ಕೋಟಿ ರೂಪಾಯಿಗಳು. ಅದೇ ರೀತಿಯಾಗಿ 2010-11ರಲ್ಲಿ ನೋಡ್ತಾ ಇದ್ವಿ 64,66,860 ಕೋಟಿ ರೂಪಾಯಿಗಳು. ಸೊ ಪ್ರಸ್ತುತ ನಾವೀಗ 75 ಲಕ್ಷ ಕೋಟಿಯನ್ನು ಮೀರಿ ನಮ್ಮ ರಾಷ್ಟ್ರೀಯ ವರಮಾನ ವೃದ್ಧಿಯಾಗಿರುವುದನ್ನು ನೋಡ್ಬೋದು. ಸೊ ಇದು ಮೊದಲನೆಯ ಸಂಗತಿ. ಈ ಸಂಗತಿಯ ಮೂಲಕ ಏನು ಗೊತ್ತಾಯ್ತು ನಿಮಗೆ? ಏನು ಗೊತ್ತಾಯಿತು? ಭಾರತ ಅನಭಿವೃದ್ಧಿ ರಾಷ್ಟ್ರವೋ ಅಭಿವೃದ್ಧಿಶೀಲ ರಾಷ್ಟ್ರವೋ? ಅಭಿವೃದ್ಧಿಶೀಲ ದೇಶ. ಯಾಕೆ? ರಾಷ್ಟ್ರೀಯ ವರಮಾನದಲ್ಲಿ ಆದಂತಹ ಹೆಚ್ಚಳ ನಮ್ಮ ದೇಶ ಈ ಒಂದು ಅಭಿವೃದ್ಧಿಶೀಲ ದೇಶ ಅಂತ ಇಲ್ಲಿ ಹೇಳಿದೆ. ಇನ್ನು ಎರಡನೇ ಸಂಗತಿ ಬರ್ಕೊಡ್ರಿ. ಎರಡನೇ ಫ್ಯಾಕ್ಟರು ತಲಾ ಆದಾಯದಲ್ಲಿಯ ಏರಿಕೆ, ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್, ತಲಾ ಆದಾಯದಲ್ಲಿಯ ಏರಿಕೆ. ಸೊ ಈಗ ತಲಾ ಆದಾಯವನ್ನು ಸಹ ಅಂಕಿಅಂಶಗಳ ಮೂಲಕ ನಾವು ಹೇಳಿದಾಗ ನೋಡ್ಬೋದು 1950-51 ಇಸ್ವಿಯಲ್ಲಿ ಇಂಡಿಯಾಸ್ ಪರ್ ಕ್ಯಾಪಿಟಲ್ ಇನ್ಕಮ್ ವಾಸ್ ಓನ್ಲಿ ₹255. ನಮ್ಮ ದೇಶದ ತಲಾ ಆದಾಯ ಎಷ್ಟಿತ್ತು?
1950-51ರಲ್ಲಿ ಕೇವಲ ಅದು 255 ರೂಪಾಯಿಗಳು. ಮುಂದೆ 10 ವರ್ಷಗಳ ನಂತರ ತಲಾ ಆದಾಯ ಎಷ್ಟಾಯಿತು? 359, 359 ರುಪೀಸ್. 70-71ರಲ್ಲಿ 742 ರೂಪಾಯಿಗಳು. ಮತ್ತು ಪ್ರಸ್ತುತ 2010-11 ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದ ತಲಾ ಆದಾಯ ಎಷ್ಟಾಗಿದೆ ಅಂದರೆ 54,527 ರೂಪಾಯಿಗಳು. ಓಕೆ, ಇದು ನಮ್ಮ ದೇಶದ ತಲಾ ಆದಾಯದ ಒಂದು ಅಂಕಿಅಂಶಗಳು. ಸೊ ಈ ಒಂದು ಅಂಕಿಅಂಶಗಳನ್ನ ನಾವು ಗಮನಿಸಿದಾಗ ನಮಗೆ ಇದಕ್ಕೆ ಏನು ಗೊತ್ತಾಗ್ತದೆ? ಸೊ ಅದೇ ರೀತಿಯಾಗಿ ನೋಡ್ತಾ ಇದ್ದೀವಿ, ಪ್ರಸ್ತುತದ ಒಂದು ತಲಾ ಆದಾಯವೂ ಸಹ ನಮ್ಮ ದೇಶದಲ್ಲೇ ಹೆಚ್ಚಳವಾಗಿರುವುದನ್ನು ನೋಡ್ಬೋದು. ಸೊ ಈ ಎಲ್ಲ ಅಂಕಿಅಂಶಗಳ ಮೂಲಕ ನಮ್ಮ ದೇಶ ಏನಾಗಿದೆ, ತಲಾ ಆದಾಯದಲ್ಲಿ ಏರಿಕೆಯನ್ನು ಕಂಡಿದೆ, ರಾಷ್ಟ್ರೀಯ ವರಮಾನದಲ್ಲಿ ಏನೋ ಏರಿಕೆಯನ್ನು ಕಂಡಿದೆ. ಆದ್ದರಿಂದ ನಮ್ಮ ದೇಶ ಅಭಿವೃದ್ಧಿಶೀಲ ದೇಶವಾಗಿದೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳೋದು. ಅಂದರೆ ಈ ಒಂದು ಅಂಕಿಅಂಶಗಳು ಏನು ತೋರಿಸವ? ಇನ್ಕ್ರೀಸ್ ಅಂದರೆ ಏರಿಕೆಯನ್ನು ತೋರಿಸೋ ಅಂತ ಹೇಳ್ಬೋದು. ಇನ್ನು ಮೂರನೇದು ಬರ್ಕೊಡ್ರಿ, ಉಳಿತಾಯ ಮತ್ತು ಬಂಡವಾಳ ಸಂಚಯನದ ಹೆಚ್ಚಳ. ಉಳಿತಾಯ ಮತ್ತು ಬಂಡವಾಳ ಸಂಚಯನದ ಹೆಚ್ಚಳ. ಇನ್ಕ್ರೀಸ್ ಇನ್ ಸೇವಿಂಗ್ಸ್ ಆ್ಯಂಡ್ ಕ್ಯಾಪಿಟಲ್ ಫಾರ್ಮೇಷನ್. ಇನ್ಕ್ರೀಸ್ ಇನ್ ಸೇವಿಂಗ್ಸ್ ಆ್ಯಂಡ್ ಕ್ಯಾಪಿಟಲ್ ಫಾರ್ಮೇಷನ್. ಸೊ ಈಗ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಉಳಿತಾಯ ಅನ್ನೋದು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಉಳಿತಾಯ ಅಂದರೆ ಏನು? ಒಬ್ಬ ವ್ಯಕ್ತಿ ದುಡಿದಿರ್ತಾನೆ, ಅನುಭೋಗದ ಒಂದು ವೆಚ್ಚಕ್ಕಾಗಿ 10,000 ರೂಪಾಯಿಗಳಲ್ಲಿ ಎಷ್ಟು ಉಳಿಸ್ಕೋತಾನೆ? 5 ಉಳಿಸ್ಕೋತಾನೆ. 5 ಏನಾಗ್ತದೆ? ಹೂಡಿಕೆಯಾಗಿ ಮಾರ್ಪಡ್ತದೆ. ಅದೇ ಒಂದು ಉಳಿತಾಯದನ್ನು ಹೂಡಿಕೆಯಾಗಿ ಮುಂದೆ ಅದೇ ಬಂಡವಾಳದ ರೂಪದಲ್ಲಿ ಬೆಳೀತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಉಳಿತಾಯ ಬಂಡವಾಳದ ಸಂಚಯನಕ್ಕೆ ಕಾರಣವಾಗಿದೆ. ಈಗ ಎಲ್ಲ ಬಂದಂಥ ವೇತನವನ್ನು ಗಳಿಕೆಯನ್ನು ನೀವು ಅನುಭೋಗ ಮಾಡಿ ದುಂದು ವೆಚ್ಚ ಮಾಡಿ ಖರ್ಚು ಮಾಡುವುದಿಲ್ಲ. ಏನು ಮಾಡ್ತಾರೆ? ಭವಿಷ್ಯದ ಒಂದು ಉದ್ದೇಶದ ಸಲುವಾಗಿ, ನಿಮ್ಮ ಅಭಿವೃದ್ಧಿಯ ಸಲುವಾಗಿ ಏನು ಮಾಡ್ತೀವಿ? ಆ ಒಂದು ಉಳಿತಾಯದ ಹಣವನ್ನು ಉಪಯೋಗ ಮಾಡ್ತೀರಿ ಭವಿಷ್ಯದ ಸಲುವಾಗಿ. ಎಲ್ಲವನ್ನು ಒಮ್ಮೆ ಮಾಡುವುದಿಲ್ಲ, ಹೌದಲ್ಲ? ಎಲ್ಲ ಖರ್ಚು ಮಾಡ್ತೀರಿ ಒಮ್ಮೆ? ಇಲ್ಲ, ಮಾಡುವುದಿಲ್ಲ. ಈಗ 10,000 ರೂಪಾಯಿ ಪಗಾರ ಇತ್ತಂದರೆ 5,000 ರೂಪಾಯಿ ಏನು ಮಾಡ್ತೀರಿ? ಖರ್ಚು ಮಾಡ್ತೀರಿ, 5,000 ರೂಪಾಯಿ ಉಳಿಸ್ಕೊಳ್ತೀರಿ. ಅದೇ ರೀತಿಯಾಗಿ ನಿಮಗೆ ಪ್ರತಿನಿತ್ಯ 100 ರೂಪಾಯಿ ಕೊಟ್ಟಾಗ ಏನು ಮಾಡ್ತೀರಿ? ಪಾಕೆಟ್ ಮನಿ ದಿವಸ ಕೊಡ್ತಾರೆ 100 ರೂಪಾಯಿ ನಿಮಗೆ ಕೊಡೋದಿಲ್ಲ, ಹಂಗೆ ಬಂದುಬಿಡ್ತೀರಿ. ತಿಂಗಳಿಗೊಮ್ಮೆ ಕೊಡ್ತಾರೆ, ಹೌದಿಲ್ಲ? ಅದು ಪಗಾರ ಇದ್ದಂಗೆಲ್ಲ. ತಿಂಗಳಿಗೆ ಎಷ್ಟು ಕೊಡ್ತಾರಮ್ಮ? 1,000 ರೂಪಾಯಿ ಅಂದರೆ ಲೆಕ್ಕ ಹಾಕಿರಿ, ಎಷ್ಟು ಬಂತು ಒಂದು ದಿನಕ್ಕೆ, ಹೌದಿಲ್ಲ? ಸೊ ಅದೇ ಅದನ್ನು ನೀವೆಲ್ಲ ಖರ್ಚು ಮಾಡುವುದಿಲ್ಲ. ಮತ್ತೆ 1,000 ರೂಪಾಯಿ ಏನು ಮಾಡ್ತೀರಿ? 500 ಖರ್ಚು ಮಾಡ್ತೀರಿ, 500 ರೂಪಾಯಿ ಇಟ್ಕೊಳ್ತೀರಿ. ಅದನ್ನೇ ಮುಂದೆ ಇದರಲ್ಲಿ ತೊಡಗಿಸಿಕೊಂಡು ಅದನ್ನೇ ಹೆಚ್ಚು ಮಾಡಿಕೊಂಡು ಏನು ಮಾಡ್ತೀರಿ ಅಂದರೆ ಅಂದರೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಹೇಗೆ ನಾವು ಆದಾಯವನ್ನು ಅಲ್ಲಿ ಉಳಿತಾಯದ ರೂಪದಲ್ಲಿ ಇಟ್ಟುಕೊಂಡು ಹೂಡಿಕೆಯ ರೂಪದಲ್ಲಿ ಅದನ್ನು ಉಪಯೋಗಿಸಿಕೊಂಡು ಅವುಗಳ ಮೂಲಕ ಲಾಭವನ್ನು ಮಾಡಿಕೊಳ್ಳಬಹುದು ಅನ್ನೋದನ್ನು, ಅಂದರೆ ಭಾರತ ದೇಶದಲ್ಲಿ ಉಳಿತಾಯದ ಪ್ರವೃತ್ತಿ ನಮ್ಮ ದೇಶದ ಜನರಲ್ಲಿಯೇ ಒಂದು ಹೆಚ್ಚಿಗೆ ಆಗ್ತಾ ಇದೆ. ಸೊ ಉಳಿತಾಯದ ಪ್ರವೃತ್ತಿಯ ಹೆಚ್ಚಳದ ಕಾರಣ ಬಂಡವಾಳದ ಸಂಚಯನ ಏರುಮುಖವನ್ನು ತಲುಪಿದೆ, ಏರುಗತಿಯನ್ನು ಮುಟ್ಟಿದೆ ಅಂತ ಹೇಳ್ಬೋದು. ಸೊ 1950-51 ನೋಡ್ತಾ ಇದ್ವಿ, 0.5 ಅಷ್ಟು ಇತ್ತು. ಮುಂದೆ 65-66ರಲ್ಲಿ 11.2ಕ್ಕೆ ಏರಿತು. ಅದೇ ರೀತಿಯಾಗಿ ಬಂಡವಾಳದ ಸಂಚಯನ ಹೂಡಿಕೆ ನೋಡ್ತಾ ಇದ್ದೀವಿ. ಸೊ ಮುಂದೆ ಹಂತವಾಗಿ ಅದು 36.2012-11-12ರಲ್ಲಿ ಶೇಕಡ 36.3ಕ್ಕೆ ಬಂದು ತಲುಪಿತು ಅಂತ ಹೇಳ್ಬೋದು. ನೋಡ್ರಿ, ಮೊದಲು ಎಷ್ಟಾಯಿತು? ಪ್ರಾರಂಭದಲ್ಲಿ 36ಕ್ಕೆ ಬಂದು ಬಂಡವಾಳದ ಸಂಚಯನದ ಪ್ರವೃತ್ತಿ ಬಂದು ತಲುಪಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಅಂಕಿಅಂಶಗಳು ಏನು ತೋರಿಸ್ಕೊಡ್ತದೆ? ಈ ಒಂದು ಅಂಕಿಅಂಶಗಳ ಮೂಲಕ ನಮ್ಗೆ ಏನು ತೋರಿಸ್ಕೊಡ್ತದೆ ಅಂದರೆ ಭಾರತ ದೇಶದಲ್ಲಿಯೇ ಒಂದು ಉಳಿತಾಯಗಳು ಹೆಚ್ಚಾಗ್ತಾ ಇದೆ ಮತ್ತು ಈ ಒಂದು ಉಳಿತಾಯ ದೇಶದ ಒಂದು ಬಂಡವಾಳದ ಸಂಚಯನದ ಒಂದು ವ್ಯಾಪ್ತಿಗೆ ಕಾರಣವಾಗಿದೆ, ವಿಸ್ತಾರಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಆದ್ದರಿಂದ ನಮ್ಮ ದೇಶದಲ್ಲಿಯೇ ಬಂಡವಾಳದ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ. ಇದು ನಮ್ಮ ದೇಶ ಅಭಿವೃದ್ಧಿಶೀಲ ದೇಶಕ್ಕೆ ಅನ್ನುವ ಪುರಾವೆಯನ್ನು ಒದಗಿಸಿದೆ ಅಥವಾ ಸಾಕ್ಷಿಯನ್ನು ಒದಗಿಸಿದೆ ಅಂತ ಹೇಳ್ಬೋದು. ಇನ್ನು 4ನೇದು, ಕೃಷಿ ಉತ್ಪಾದನೆಯಲ್ಲಿ ಏರಿಕೆ. ಇನ್ಕ್ರೀಸ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಸೊ ಕೃಷಿ ಉತ್ಪಾದನೆಯಲ್ಲಿ ಏರಿಕೆಯೂ ಸಹ ಭಾರತದ ಒಂದು ಅಭಿವೃದ್ಧಿಶೀಲ ದೇಶ ಅನ್ನುವ ಸಂಗತಿಯನ್ನು ಇದು ಹೇಳ್ತದೆ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ಕೃಷಿ ಭಾರತ ಹೇಗೆ ಅಭಿವೃದ್ಧಿಶೀಲ ದೇಶ ಅಂತ ಹೇಳ್ತದೆ, ಇದನ್ನು ಸಹ ಅಂಕಿಅಂಶಗಳ ಮೂಲಕ ನಾವಿಲ್ಲಿ ವಿವರಣೆ ಮಾಡ್ಬೋದು. ಆಹಾರ ಧಾನ್ಯಗಳ ಉತ್ಪಾದನೆ 1950-51ರಲ್ಲಿ ಎಷ್ಟಿತ್ತಂದರೆ 51 ದಶಲಕ್ಷ ಟನ್ಗಳು. ಯಾವಾಗ? 1950-51 ಇಸ್ವಿಯಲ್ಲಿ ದೇಶ ಎಷ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಮಾಡ್ತಾ ಇತ್ತು? ಫುಡ್ ಗ್ರೇನ್ ಪ್ರೊಡಕ್ಷನ್ ವಾಸ್ ಓನ್ಲಿ 51 ಮಿಲಿಯನ್ ಟನ್ಸ್, ದಶಲಕ್ಷ ಟನ್ಗಳಿತ್ತು. ಮುಂದೆ ಅದು 10 ವರ್ಷಗಳ ನಂತರ ಅಂದರೆ 1960-61ರಲ್ಲಿ ಎಷ್ಟಾಯಿತು? 80 ದಶಲಕ್ಷ ಟನ್ಗಳಿಗೆ ಹೆಚ್ಚಳವಾಯಿತು. ಅಂದರೆ ನೋಡ್ರಿ ಎಷ್ಟಾಯ್ತು? 0.5 ವೃದ್ಧಿ ಆಗಿರುವುದನ್ನು ನೋಡ್ಬೋದು. 50, ಸೊ ಅಲ್ಲಿ 80. ಅದೇ ರೀತಿಯಾಗಿ 1970-71ರಲ್ಲಿ ನೋಡ್ತಾ ಇದ್ದೀವಿ, ಆಲ್ಮೋಸ್ಟ್ ಇಟ್ ಡಬಲ್ಡ್.
108 ದಶಲಕ್ಷ ಟನ್ಗಳು. 81 ಇಸ್ವಿಯಲ್ಲಿ ನೋಡ್ತಾ ಇದ್ದೀವಿ ಮತ್ತೆ ಅಲ್ಲಿ 0.3% ಅಷ್ಟು ವೃದ್ಧಿಯಾಗಿರೋದನ್ನು ನೋಡುವ, ಅಂದರೆ 129 ದಶಲಕ್ಷ ಟನ್ಗಳು. 1990-91 ನೋಡ್ತಾ ಇದ್ದೀವಿ 173 ಮತ್ತು ಪ್ರಸ್ತುತದ ಒಂದು ಅವಧಿಯಲ್ಲಿ 741 ದಶಲಕ್ಷ ಟನ್ಗಳಿಗೆ ಹೆಚ್ಚಾಗಿರುವುದು. ನಮ್ಮ ದೇಶದ ಆಹಾರ ಉತ್ಪಾದನೆಯಲ್ಲಿಯ ಹೆಚ್ಚಳ ದೇಶ ಅಭಿವೃದ್ಧಿಶೀಲ ದೇಶ ಅಂತ ಈ ಒಂದು ಅಂಕಿಅಂಶಗಳ ಮೂಲಕ ತಿಳ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಬರ್ಕೊಡ್ರಿ 5ನೇದ್ದು ಕೈಗಾರಿಕಾ ಅಭಿವೃದ್ಧಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಕೈಗಾರಿಕಾ ಅಭಿವೃದ್ಧಿಯು ಸಹ ಭಾರತ ದೇಶ ಅಭಿವೃದ್ಧಿಶೀಲ ದೇಶ ಅಂತ ಅದು ಹೇಳ್ತದೆ ಅಂತ ಹೇಳ್ಬೋದು. ಸೊ ಈಗ ಕೈಗಾರಿಕಾ ಅಭಿವೃದ್ಧಿ ಇದು ದ್ವಿತೀಯ ವಲಯದ ಒಂದು ದೇಶದ ಆರ್ಥಿಕತೆಯ ಒಂದು ಭಾಗದಲ್ಲಿ ಕಂಡು ಬರ್ತದೆ. ಸೊ ದ್ವಿತೀಯ ವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಈಗ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ ಕೈಗಾರಿಕಾ ಕ್ಷೇತ್ರದಲ್ಲಿಯ ಅನೇಕ ಬೆಳವಣಿಗೆಗೆ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಲ್ಲದೆ ವಿದೇಶಗಳ ಸಹೋದ್ಯಮದೊಡನೆ ಸಾರ್ವಜನಿಕ ವಲಯದಲ್ಲಿ ಬೃಹತ್ ಕೈಗಾರಿಕಾ ಸಂಕೀರ್ಣಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅನೇಕ ರೀತಿಯ ಕೊಡುಗೆಗಳನ್ನು ಈ ಒಂದು ವಲಯ ನಮಗೆ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಈ ವಲಯದಲ್ಲಿ ಅನೇಕ ಕೈಗಾರಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ ಕೈಗಾರಿಕಾ ಪ್ರಗತಿ 5.8ರಷ್ಟಿತ್ತು. ಯಾವಾಗ 5.8ರಷ್ಟು ಮೊದಲನೆಯ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ, ಮತ್ತು ಪ್ರಗತಿ ಎರಡನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ 7.5ರಷ್ಟು ಹೆಚ್ಚಳವಾಯಿತು. ಮತ್ತು ಮುಂದಿನ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ 3ನೇದರಲ್ಲಿ 8%. ಅನೇಕ ವರ್ಷವಾರು ಒಂದು ಯೋಜನೆಗಳು ನೋಡ್ತಾ ಇದ್ದೀವಿ 1.6%, 4.9%. ಸೊ ಅದೇ ರೀತಿಯಾಗಿ 5ನೆಯ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ 6.5%. ಸೊ ಈ ರೀತಿಯ ಅಂಕಿಅಂಶಗಳ ಮೂಲಕವೂ ಸಹ ನಾವು ನೋಡ್ಬೋದು ಭಾರತ ದೇಶ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಈ ಅಂಕಿಅಂಶಗಳು ಏನು ವ್ಯಕ್ತಪಡಿಸ್ತಾವೆ? ಏರುಮುಖ ದರವನ್ನು ಇವು ವ್ಯಕ್ತಪಡಿಸ್ತಾವೆ. 11ನೇ ಯೋಜನೆಯಲ್ಲಿ 7.2% ದರದ ಪ್ರಗತಿಯನ್ನು ನಾವು ಕೈಗಾರಿಕಾ ವಲಯದಲ್ಲಿ ಸಾಧಿಸುವುದು. ಸೊ ಇದು ಒಂದು ದೇಶ ಅಭಿವೃದ್ಧಿಶೀಲ ದೇಶ ಅಂತ ಈ ಅಂಕಿಅಂಶಗಳು ನಮಗೆ ಇಲ್ಲಿ ವ್ಯಕ್ತಪಡಿಸ್ತಾವೆ ಅಂತ ಹೇಳ್ಬೋದು. ಇನ್ನು 6ನೇದು ಬರ್ಕೊಡ್ರಿ ನೀರಾವರಿ ಸೌಲಭ್ಯಗಳ ಅಭಿವೃದ್ಧಿ, ಇನ್ಕ್ರೀಸ್ ಇನ್ ಇರಿಗೇಷನ್ ಫೆಸಿಲಿಟೀಸ್. ನೀರಾವರಿ ಸೌಲಭ್ಯಗಳ ಅಭಿವೃದ್ಧಿಯೂ ಸಹ ಭಾರತ ದೇಶ ಒಂದು ಅಭಿವೃದ್ಧಿಶೀಲ ದೇಶ ಅಂತ ಇದು ವ್ಯಕ್ತಪಡಿಸ್ತದೆ. ಸೊ ಯಾವ ರೀತಿಯಾಗಿ 1950-51 ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ 22.6 ದಶಲಕ್ಷ ಹೆಕ್ಟೇರ್ ಜಮೀನಿಗೆ ಮಾತ್ರ ನೀರಾವರಿ ಸೌಲಭ್ಯವಿತ್ತು. ಯಾವಾಗ ಸ್ವಾತಂತ್ರ್ಯ ಸಿಕ್ಕ ಈ ಒಂದು 4-5 ವರ್ಷಗಳ ತರುವಾಯ ನಮ್ಮ ದೇಶದ ಒಟ್ಟು ಭೂಪ್ರದೇಶದಲ್ಲಿ ಬಿತ್ತನೆಯ ಒಂದು ಭೂಪ್ರದೇಶದಲ್ಲಿ 22.6 ದಶಲಕ್ಷ ಹೆಕ್ಟೇರ್ಗೆ ಮಾತ್ರ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗಿತ್ತು ಅಂತ ಹೇಳ್ಬೋದು. ಮತ್ತು ಮುಂದೆ 2010-11 ಇಸ್ವಿಯಲ್ಲಿ ನೋಡ್ತಾ ಇದ್ದೀವಿ 22.6 ದಶಲಕ್ಷ ಹೆಕ್ಟೇರ್ ಇದ್ದಂಥ ಭೂಮಿ 102 ದಶಲಕ್ಷ ಹೆಕ್ಟೇರ್ ಈ ಒಂದು ಭೂಮಿಯು ನೀರಾವರಿ ಸೌಲಭ್ಯಕ್ಕೆ ಒಳಪಟ್ಟಿತು. ಸೊ ನೋಡಿ, ಮೊದಲು 22 ಇತ್ತು, ಮುಂದೆ ಎಷ್ಟಾಯಿತು 102 ದಶಲಕ್ಷ ಹೆಕ್ಟೇರ್ ಈ ಒಂದು ಭೂಪ್ರದೇಶವನ್ನು ನೀರಾವರಿಯ ಒಂದು ವ್ಯಾಪ್ತಿಗೆ ಒಳಪಡಿಸಲಾಯಿತು ಅಂತ ಹೇಳ್ಬೋದು. ಆದ್ದರಿಂದ ನೀರಾವರಿಯಲ್ಲಿ ಆದಂತಹ ಒಂದು ಕ್ರಾಂತಿಕಾರಕ ಬದಲಾವಣೆ, ಆದ ನದಿಗಳಿರ್ಬೋದು, ಆಣೆಕಟ್ಟುಗಳಿರ್ಬೋದು, ಕೆರೆಗಳಿರ್ಬೋದು, ಬ್ಯಾರೇಜ್ಗಳಿರ್ಬೋದು, ಅನೇಕ ಈ ಒಂದು ನೀರಾವರಿಯ ಸೌಲಭ್ಯಗಳನ್ನು ಇಡತಕ್ಕಂತಹ ಮಾಡಿಕೊಡ್ತಕ್ಕಂತಹ ಅನೇಕ ಕೃತಕ ನೀರಾವರಿ ಸೌಲಭ್ಯಗಳನ್ನು ಸಹ ಅಳವಡಿಸಿಕೊಂಡಿದ್ದರಿಂದ, ಆಧುನಿಕ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದರಿಂದ ನೀರಾವರಿ ಸೌಲಭ್ಯಗಳಲ್ಲಿ ಆದಂಥ ಒಂದು ಬದಲಾವಣೆ ಭಾರತ ದೇಶ ಅಭಿವೃದ್ಧಿಶೀಲ ದೇಶ ಅಂತ ಇಲ್ಲಿ ಹೇಳಲಾಗ್ತದೆ. ಇನ್ನು 7ನೇದು ವಿದ್ಯುತ್ ಶಕ್ತಿಯ ಉತ್ಪಾದನೆಯಲ್ಲಿ ಏರಿಕೆ. ವಿದ್ಯುತ್ ಶಕ್ತಿಯ ಉತ್ಪಾದನೆಯಲ್ಲಿ ಏರಿಕೆಯೂ ಸಹ ಭಾರತ ದೇಶ ಅಭಿವೃದ್ಧಿಶೀಲ ದೇಶ ಅಂತ ಅದು ಹೇಳ್ತದೆ. ಸೊ 1950-51ರಲ್ಲಿ 2002ನೇ ಇಸ್ವಿಯಲ್ಲಿ ನೋಡ್ಬೋದು 1950-51ರಲ್ಲಿ ದೇಶದಲ್ಲಿ ಎಷ್ಟಿತ್ತು ವಿದ್ಯುತ್ತಿನ ಉತ್ಪಾದನೆ? 68,000 ಮೆಗಾವ್ಯಾಟ್. 68,000 ಮೆಗಾವ್ಯಾಟ್ ಇತ್ತು. 2010-11ರಲ್ಲಿ ಎಷ್ಟಾಯಿತು? ಅದು ಡಬಲ್ ಆಯಿತಂತ 1,32,000 ಮೆಗಾವ್ಯಾಟ್ಗಳಿಗೆ ಏರಿದೆ ಅಂತ ಹೇಳ್ಬೋದು. ಸೊ ವಿದ್ಯುತ್ ಶಕ್ತಿಯ ಒಂದು ಉತ್ಪಾದನೆಯಲ್ಲಿ ಆದಂಥ ಒಂದು ಅಗಣಿತ ಬೆಳವಣಿಗೆ ಮತ್ತು ಏರಿಕೆ, ಸೊ ದೇಶದ ಕಚ್ಚಾ ವಸ್ತುಗಳ ಒಂದು ಯಾವುದೇ ರೀತಿಯ ಒಂದು ಉಪಯೋಗ ಇರ್ಬೋದು ಮತ್ತು ಅವುಗಳ ಒಂದು ಬಳಕೆ ಇರ್ಬೋದು. ಸೊ ಅಲ್ಲಿ ಪ್ರತಿಯೊಂದರಲ್ಲಿ ನಮಗೆ ವಿದ್ಯುತ್ ಶಕ್ತಿಯ ಒಂದು ಬಳಕೆ ಕಂಡು ಬರ್ತದೆ. ಸೊ ಅದನ್ನು ಈಡೇರಿಸುವ ಒಂದು ಪ್ರಮುಖವಾದಂಥ ಒಂದು ವಿದ್ಯುತ್ ಶಕ್ತಿಯ ಒಂದು ಬಳಕೆ ಏನಾಯಿತು? ದೇಶದ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿ ನಮ್ಮ ದೇಶ ಅಭಿವೃದ್ಧಿಶೀಲ ದೇಶವಾಯಿತು ಅಂತ ಹೇಳ್ಬೋದು. ಇನ್ನು ಬರ್ಕೊಡು 8ನೇದು ವಿದೇಶಿ ವ್ಯಾಪಾರದಲ್ಲಿಯ ಮುನ್ನಡೆ, ಪ್ರೋಗ್ರೆಸ್ ಇನ್ ಫಾರಿನ್ ಟ್ರೇಡ್. ವಿದೇಶಿ ವ್ಯಾಪಾರದಲ್ಲಿಯ ಮುನ್ನಡೆ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ. ವಿದೇಶಿ ವ್ಯಾಪಾರದಲ್ಲಿಯೂ ಸಹ ಮುನ್ನಡೆ ಸಾಧಿಸಿರುವುದು ನಮ್ಮ ದೇಶ ಅಭಿವೃದ್ಧಿಶೀಲ ದೇಶ ಅಂತ ಹೇಳಿದೆ. ಸೊ ಯಾವ ರೀತಿಯಾಗಿ? ಸೊ ಮೊದಲನೆಯ ಯೋಜನಾ ಅವಧಿಯಲ್ಲಿ ನೋಡ್ತಾ ಇದ್ದೀವಿ ವಾರ್ಷಿಕ 622 ಕೋಟಿ ಇದ್ದಂತಹ ರಫ್ತುಗಳ ಮೌಲ್ಯ
ಎಷ್ಟಿತ್ತು? 622 ಕೋಟಿ ರೂಪಾಯಿಗಳಿದ್ದಂಥ ರಫ್ತು ಮೌಲ್ಯ. ಇದು ಯಾವಾಗ? 1950-51 ಇಸ್ವಿಯಲ್ಲಿ. ಅದೇ 2010-11 ಇಸ್ವಿಯಲ್ಲಿ ದೇಶದ ರಫ್ತು ಮೌಲ್ಯ ಎಷ್ಟಾಯ್ತು ಅಂದರೆ 11,42,649 ಕೋಟಿ ರೂಪಾಯಿಗಳು. ಸೊ ಮೊದಲು ನೋಡ್ರಿ ಎಷ್ಟಿತ್ತು, ಈಗ ಎಷ್ಟಾಯ್ತು?